ಹಾಯ್ ಗಾಯ್ಸ್, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, KCET ಕೌನ್ಸಿಲಿಂಗ್ ಪ್ರೋಸೆಸ್ಸು ಯಾವ ರೀತಿ ಇರುತ್ತಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿ ಕೇಳ್ತಿದ್ರು. ನಿಮಗೆ ಶಾರ್ಟಾಗಿ ಸಿಂಪಲ್ಲಾಗಿ ಒಂಥರ ಹೈಲೈಟ್ಸ್ ಹೇಳ್ದಂಗೆ ಹೇಳ್ಬಿಡ್ತೀನಿ ನಿಮಗೆ KCET ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕೆ ನಮಗೆ ಪ್ರೋತ್ಸಾಹ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನೀವು ಈಗ ಸಬ್ಸ್ಕ್ರೈಬು ಲೈಕ್ ಮಾಡಿಕೊಂಡ್ರೆ ನೀವು ಅಪ್ ಟು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋವರೆಗೂ ನಿಮಗೆ ಎಲ್ಲ KCET ಅಪ್ಡೇಟ್ಸು ಮತ್ತು ನೀಟ್ ಅಪ್ಡೇಟ್ ಸಿಗುತ್ತೆ. ಅದ್ರ ಜೊತೆಗೆ ಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗುತ್ತೆ. ಮತ್ತು ನೆಕ್ಸ್ಟು ನೀವು ಯಾವುದಾದ್ರೂ ಡಿಗ್ರಿಗೆ ಹೋಗಿ ಜಾಯ್ನ್ ಆದಾಗ ನಿಮ್ಮ ಎಲ್ಲ ಯೂನಿವರ್ಸಿಟಿ ಅಪ್ಡೇಟ್ಸ್ ಕೂಡ ಫ್ರೀಯಾಗಿ ಸಿಗುತ್ತೆ. ಅದರಿಂದ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೋಡಿ ಸ್ನೇಹಿತರೆ, ಈಗ KCET ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ನಿಮಗೆ ಯಾವ ರೀತಿಯಾಗಿರುತ್ತೆ ಅಂತ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ನಿಮ್ಮದು KCET ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ಇಲ್ಲಿ ತಿಳಿಸ್ಕೊಡೋದಾದರೆ, KCET ಕೌನ್ಸಿಲಿಂಗ್ ಪ್ರೋಸೆಸ್ಸು ನಿಮಗೆ ಆಫ್ಲೈನಲ್ಲಿ ಇರುತ್ತಾ ಆನ್ಲೈನಲ್ಲಿ ಇರುತ್ತಾ ಅಂತ ನೀವು ಕೇಳೋದಾದರೆ, ಕಂಪ್ಲೀಟ್ಲಿ ಪ್ರೋಸೆಸ್ಸು ಆನ್ಲೈನಲ್ಲೇ ಇರುತ್ತೆ. ನೀವು ಯಾವಾಗ ಕಾಲೇಜ್ಗೆ ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋ ಕೊನೆವರೆಗೂ ನೋಡ್ತಾ ಹೋಗಿ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಅಂದರೆ, 3 ರೌಂಡು ಆಪ್ಷನ್ ಎಂಟ್ರಿ ಆದರೆ ಇರುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ, ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಥರ್ಡ್ ರೌಂಡನ್ನೇ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ತಾರೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು, ಈ ರೀತಿಯಾಗಿ 3 ರೌಂಡು ಆಪ್ಷನ್ ಎಂಟ್ರಿ ಆದರೆ ನಿಮಗೆ ಇರುತ್ತೆ ಸ್ನೇಹಿತರೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗಾದರೆ ನಿಮಗೆ ಮಾರ್ಕ್ ರಿಸಲ್ಟ್ಸ್ ಕೂಡ ಒಂದು ಕೊಡ್ತಾರೆ, ಓಕೆನಾ. ನಿಮ್ಮದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮಾರ್ಕ್ ರಿಸಲ್ಟ್ಸ್ ಅಂದರೆ ಒಂದು ಡಮ್ಮಿ ರಿಸಲ್ಟ್ಸ್ ಕೊಡ್ತಾರೆ, ಅಂದಾಜ್ ಮೇಲೆ ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ. ಅವಾಗ ನಿಮ್ಗೆ ಏನಾದರೂ ಕಾಲೇಜು ಯಾವ್ದು ಸಿಕ್ಕಿರುತ್ತೋ ಅದು ಇಷ್ಟ ಇಲ್ಲ ಅಂದರೆ ಮತ್ತೆ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಫೈನಲ್ ರಿಸಲ್ಟ್ ಆದರೆ ಕೊಡ್ತಾರೆ. ಈಗ ಮಾರ್ಕ್ ರಿಸಲ್ಟ್ ಬಂದ ಮೇಲೆ ನಿಮಗೆ ಎಡಿಟ್ ಆಪ್ಷನ್ ಇರುತ್ತೆ, ಕಾಲೇಜನ್ನು ಕೆಳಗಡೆ ಮೇಲೆ ಹಾಕ್ಕೊಳ್ಳೋದು, ಈ ರೀತಿಯಾಗೆಲ್ಲ ಮಾಡ್ಬೋದು. ಆಗ ನಿಮಗೆ ಒಳ್ಳೆ ಕಾಲೇಜ್ ಸಿಗುವ ಇದು ಕೂಡ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಮತ್ತು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ, ಮತ್ತು ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸೀಟ್ ಸಿಕ್ತು, ಈಗ ಇಮಿಡಿಯೇಟಾಗಿ ಹೋಗಿ ನೀವು ಆ ಕಾಲೇಜಿಗೆ ಜಾಯ್ನ್ ಆಗಬೇಕಂದ್ರೆ ಒಂದು ಚಾಯ್ಸ್ ಕೊಡಬೇಕಾಗುತ್ತೆ. ಇಲ್ಲ, ನಾವು ಈ ಕಾಲೇಜನ್ನು ಓಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡಲ್ಲಿ ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೇನೋ ಅಂತ ನೀವು ಅದನ್ನು ಓಲ್ಡಲ್ಲಿ ಇಟ್ಕೊಳ್ಳೋಕೆ ಒಂದು ಚಾಯ್ಸನ್ನು ಹಾಕಬೇಕಾಗುತ್ತೆ. ಅದರಲ್ಲೂ ಚಾಯ್ಸಸ್ ಇದ್ದಾವೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, ಈ ರೀತಿಯಾಗಿ ಚಾಯ್ಸ್ ಇದೆ. ಅದು ಯಾವ ರೀತಿಯಾಗಿ ಚಾಯ್ಸ್ ಕೊಡಬೇಕು ಅಂತ ಎಲ್ಲ ಹೇಳ್ಬಿಡ್ತೀನಿ ನಿಮಗೆ ಮುಂದಿನ ವೀಡಿಯೋಸಲ್ಲಿ. ಈಗ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೀರಾ. ನಿಮಗೆ 3 ರೌಂಡ್ ಆಪ್ಷನ್ ಎಂಟ್ರಿ ಫಿಕ್ಸ್ ಆಗಿ. ಮತ್ತೆ ನೋಡಿ ಸ್ನೇಹಿತರೆ, ನೀವು ಯಾವಾಗ ಕಾಲೇಜ್ಗೆ ಹೋಗಬೇಕು ಅಂತ ನೀವೆಲ್ಲರೂ ಪ್ರಶ್ನೆ ಮಾಡಿ ಕೇಳೋದಾದರೆ, ನೀವು ಯಾವಾಗ ಕಾಲೇಜ್ಗೆ ಹೋಗ್ಬೇಕಾಗುತ್ತಂದರೆ, ನಿಮ್ಮ ಅಡ್ಮಿಷನ್ ಟೈಮ್ಗೆ ನೀವು ಹೋಗಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕಾಗುತ್ತೆ. ರಿಪೋರ್ಟು ಕಾಲೇಜ್ ಅಂತ ಇರುತ್ತೆ. ಅಡ್ಮಿಷನ್ ಆಗೋಕ್ಕೆ ನೀವು ಕಾಲೇಜ್ಗೆ ಹೋಗ್ಬೇಕಾಗುತ್ತೆ ಅಷ್ಟೇ, ಯಾವ ಕಾಲೇಜ್ ಸಿಕ್ಕಿರುತ್ತೋ ಆ ಕಾಲೇಜ್ಗೆ. ಇನ್ನೇನು ಈ ಹಿಂದೆ ಪ್ರೋಸೆಸ್ ಇದೆಯೋ ಪ್ರತಿ ಒಂದು ಪ್ರೋಸೆಸ್ಸು ಆನ್ಲೈನಲ್ಲೇ ಇರುತ್ತೆ. ನೀವು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ನೀವೇ ನಿಮ್ಮ ಒಂದು ಸ್ಮಾರ್ಟ್ಫೋನ್, ನಿಮ್ಮ ಒಂದು ಮೊಬೈಲಿಂದನೇ ನೀವು ಎಲ್ಲ ಕೌನ್ಸಿಲಿಂಗ್ ಪ್ರೋಸೆಸ್ಸನ್ನು ನೀವೇ ಮಾಡ್ಕೋಬೋದು. ಆದರೆ ನೀವು ಕೌನ್ಸಿಲಿಂಗ್ಗೆ ಏನು ಅಟೆಂಡ್ ಆಗ್ತಿರ್ತೀರಲ್ಲ, ಆಗ ನಿಮಗೆ ಒಂದು ಗೈಡೆನ್ಸ್ ಅನ್ನುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ಅದರಿಂದ ನಮ್ಮ ಚಾನಲಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸಾಗಿ ಕೊಡ್ತಾನೆ ಇರ್ತೀವಿ. ಈಗ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ, ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಇದೆಲ್ಲ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ, ಕಟ್ ಆಫ್ ಬಗ್ಗೆ, ಇವೆಲ್ಲದ್ರ ಬಗ್ಗೆ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಜಸ್ಟ್ ನಿಮಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ಹೇಳೋದಕ್ಕೆ. ನೀವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ, ಯಾವ ಸೈಬರ್ಗೆ ಹೋಗುವ ಅವಶ್ಯಕತೆಯೂ ಇಲ್ಲ, ಎಲ್ಲಂದರೆ ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಮೊಬೈಲಿಂದನೇ ಸರಿಯಾದ ಗೈಡೆನ್ಸ್ ಏನಾದರೂ ನಿಮಗೆ ಸಿಕ್ಕಿದೆ ಅಂದರೆ ಒಳ್ಳೆ ಕಾಲೇಜೇ ನೀವು ಪಡ್ಕೋಬೋದು ಸ್ನೇಹಿತರೆ. ಕೆಲವ್ರಿಗೆಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ರ್ಯಾಂಕಿಂಗ್ ಇರುತ್ತೆ, ಓಕೆನಾ. CET ರಿಸಲ್ಟಲ್ಲೂ ಒಳ್ಳೆ ರ್ಯಾಂಕಿಂಗ್ ಇರುತ್ತೆ, ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಆದ್ರೂ ಅವ್ರಿಗೆ ಪಾಪ ಒಳ್ಳೆ ಕಾಲೇಜ್ ಸಿಗಲ್ಲ. ಯಾಕಂದರೆ ಕೆಲವ್ರಿಗೆ ಆಪ್ಷನ್ ಎಂಟ್ರಿ ಮಾಡೋದೇ ಬರಲ್ಲ ಕರೆಕ್ಟಾಗಿ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ತಲೆ ಕೆಡಿಸ್ಕೋಬೇಡಿ. ಈ ರೀತಿಯಾಗಿ ನಿಮಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಆದರೆ ಇರುತ್ತೆ, ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಮುಂದಿನ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ, KCET ರಿಲೇಟೆಡ್ ವೀಡಿಯೋಸು. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ. ನಿಮಗೆ KCETದು ಅಪ್ ಟು ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋವರೆಗೂ ನಾವು ಜವಾಬ್ದಾರಿ ತಗೊಂಡು ನಿಮಗೆ ಎಲ್ಲ ಅಪ್ಡೇಟ್ಸು ಕೊಡ್ತಿರ್ತೀವಿ. ಮತ್ತು ನಿಮಗೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ನೋಡಿದ್ಮೇಲೆ ಸಾಕಷ್ಟು ಡೌಟ್ಸ್ ಬರ್ತಿರುತ್ತೆ. ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ನಿಮ್ಮ ಡೌಟ್ಸನ್ನು ಹೇಳಿ. ಯಾವ ವಿದ್ಯಾರ್ಥಿಗಳು ಹೆಚ್ಚಿಗೆ ಟಾಪಿಕ್ಸ್ ಅಂದರೆ ಯಾವ ಟಾಪಿಕ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಆದರೆ ಮಾಡಿ ತಿಳಿಸ್ತೀನಿ. ಯಾಕಂದರೆ ಒಬ್ಬೊಬ್ಬರು ನಾನು ಕೇಳಿರ್ತಾರೆ ಕಾಮೆಂಟಲ್ಲಿ, ಎಲ್ಲ ವೀಡಿಯೋಸ್ ಮಾಡಿ ತಿಳಿಸೋದಕ್ಕಾಗಲ್ಲ. ಯಾರು ವಿದ್ಯಾರ್ಥಿಗಳು ಹೆಚ್ಚಿಗೆ ಅದೇ ಟಾಪಿಕ್ಸ್ ಬಗ್ಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಆದರೆ ಬರುತ್ತೆ.